ಇನ್ನು ತಾರಕಕ್ಕೇರಿರುವಂಥದ್ದು ಬಿಡದಿ ಟೌನ್ಶಿಪ್ ಯೋಜನೆಯ ಜಟಾಪಟಿ. ಟೌನ್ಶಿಪ್ ಯೋಜನೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಮತ್ತೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಒಂದು ಕಡೆ ಜೆಡಿಎಸ್ ಮತ್ತು ಬಿಜೆಪಿ ಪಾದಯಾತ್ರೆಯನ್ನು ಆರಂಭ ಮಾಡಿದರೆ, ಮಗದೊಂದು ಕಡೆ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ನೀಡಲಾಗ್ತಿದೆ. ರೈತರ ಹಿತರಕ್ಷಣೆಯೇ ಸರ್ಕಾರದ ಮುಖ್ಯ ಆದ್ಯತೆ. ಹೀಗಂತ ಟೌನ್ಶಿಪ್ ಯೋಜನೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಒಂದು ಕಡೆ ವೀಕ್ಷಕರೇ, ಈ ಒಂದು ಬಿಡದಿ ಟೌನ್ಶಿಪ್ ಸಾಧಕ ಬಾಧಕಗಳಿಗೆ ಸಂಬಂಧಪಟ್ಟಂತೆ ಸಮಿತಿಯೊಂದನ್ನು ರಚನೆ ಮಾಡಲಾಗಿದೆ. ಈ ಮಧ್ಯೆ ಮುಖ್ಯಮಂತ್ರಿಗಳು ಈ ಮಾತನ್ನ ಆಡಿದ್ದಾರೆ. ಎಲ್ಲರಿಗೂ ಪ್ರತಿಭಟನೆ ಪಾದಯಾತ್ರೆ ಮಾಡುವಂತ ಹಕ್ಕಿದೆ. ಪಾಪ ಅವರು ಏನ್ ಬೇಕಾದ್ರೂ ಮಾಡ್ಲಿ, ನಮ್ದೇನು ಅದಕ್ಕೇನು ಅಭ್ಯಂತರ ಏನಿಲ್ಲ. ಸತ್ಯ ಯಾರು ಮುಚ್ಚಿಡಕ್ಕಾಗಲ್ಲ. ಸತ್ಯ ಏನಿದೆ ಅದನ್ನ ನಾವು ಕೂಡ ನಿಶ್ಚಿತಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲಿ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಪ್ರತಿಭಟನೆ ಮಾಡಲಿ, ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಲೂ ಮಾತಾಡಲಿ, ಅಸೆಂಬ್ಲಿಲೂ ಏನು ಉತ್ತರ ಕೊಡಬೇಕು ಮಾಡ್ತೀವಿ. ಏನೇನು ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಕೊಡ್ಲಿ. ಅವಾಗೆಲ್ಲ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಕಾನೂನು ಕೊಡ್ತದೆ. ಓಕೆ ನೋಡಿ, ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರಾಜಕೀಯ ಕೆಸರಚಾಟ ಅನ್ನುವಂಥದ್ದು ಎಲ್ಲಿವರೆಗೆ ಬಂದು ನಿಂತಿದೆ ಅನ್ನೋದು. ಒಂದು ಕಡೆ ರೈತರು ತಮ್ಮ ಭೂಮಿಯನ್ನು ಕಳ್ಕೊಳ್ತಾ ಇದ್ದಾರೆ ಅನ್ನೋ ನೋವಿನಲ್ಲಿದ್ದಾರೆ. ಮಗದೊಂದು ಕಡೆ ರಾಜಕೀಯ ನಾಯಕರು ತಮ್ಮದೇ ಆಗಿರ್ತಕ್ಕಂಥ ದಾಟಿಯಲ್ಲಿ ಪರಸ್ಪರ ವಾಗ್ದಾಳಿಗಳನ್ನು ನಡೆಸ್ಕೊಳ್ತಾ ಇದ್ದಾರೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜು. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಜು, ಎಲ್ಲಿಗೆ ಬರ್ತಾ ಇದೆ ಈಗ ಪಾದಯಾತ್ರೆ? ಯಾವ ರೀತಿಯಾದಂಥ ಪ್ರತಿಕ್ರಿಯೆ? ಎಷ್ಟು ಜನ ಇದ್ದಾರೆ ಪಾದಯಾತ್ರೆಯಲ್ಲಿ? ಶಿವಶಂಕರ್, ಏನು ಬೈರಮಂಗಲದಿಂದ ಹೊರಟಿರುವಂತ ಪಾದಯಾತ್ರೆ ಇದೀಗ ಜೋಗರದೊಡ್ಡಿ ಹತ್ರ ಬರ್ತಾ ಇರುವಂತದ್ದು. ಅಂದ್ರೆ ಬಿಡದಿ ಸಮೀಪ ಇನ್ನೇನು ಪಾದಯಾತ್ರೆ ಬರ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಮತ್ತು ಮಾಜಿ ಶಾಸಕ ಎ ಮಂಜುನಾಥ್ ಅವರು ಇಬ್ಬರು ಕೂಡ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಈಗ ಬಿಡದಿ ಕಡೆ ಹೊರಟಿರುವಂತದ್ದು. ಬೆಳಗ್ಗೆನೆ ಕೂಡ ಆಗ್ಲೇ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಒಂದು ಪಾದಯಾತ್ರೆಗೆ ಚಾಲನೆ ಕೊಡುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿನ ಮಾಡಿದ್ರು. ಏನು ಸರ್ಕಾರವನ್ನ ಕಟ್ಟಿ ಹಾಕ್ಬೇಕು, ಮತ್ತೆ ವಿಧಾನ ಮಂಡಲ ಅಧಿವೇಶನ ನಡೆಯೋದಕ್ಕೆ ನಾವು ಬಿಡೋದಿಲ್ಲ, ಈ ಕೈ ಬಿಡಬೇಕು ಅಂತ ಒಂದು ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ನಾನು ಯೋಜನೆ ಮಾಡಿದ್ದು ನಿಜ, ಆದ್ರೆ ನನ್ನ ಕೂಸೆ ಇರ್ಬೋದು, ಆದ್ರೆ ರೈತರಿಗೆ ಇದನ್ನ ತೊಂದರೆ ಆಗ ರೀತಿಯಲ್ಲಿ ಈ ಒಂದು ಯೋಜನೆಯನ್ನ ಮತ್ತೆ ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ವಿಧಾನಸಭೆಯಲ್ಲಿ ಕೂಡ ಮಾತಾಡಿದ್ದೀನಿ. ಹಾಗಾಗಿ ಈ ಸರ್ಕಾರ ತನ್ನ ಹಠಮಾರಿತನವನ್ನ ಬಿಟ್ಟು ಯೋಜನೆಯನ್ನ ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅವರು ಒಂದು ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ನಾಳೆ ಅಂದ್ರೆ ಇವತ್ತೇನು ಬಿಡದಿಯ ಮಂಜುನಾಥ ಕಲ್ಯಾಣ ಮಂಟಪದವರೆಗೂ ಹೋಗುವಂತ ಈ ಒಂದು ಪಾದಯಾತ್ರೆ ಬಳಿಕ ನಾಳೆ ಬೆಳಿಗ್ಗೆ ಬೆಂಗಳೂರಿನ ಕಡೆ ಹೊರಡುವಂತದ್ದು ಪಾದಯಾತ್ರೆ. ನಿಖಿಲ್ ಕುಮಾರಸ್ವಾಮಿ ಏನು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾದಂತ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಈ ಪಾದಯಾತ್ರೆ ಹೋಗ್ತಾ ಇರುವಂತದ್ದು. ಫ್ರೀಡಂ ಪಾರ್ಕ್ ವರೆಗೂ ಕೂಡ ಈ ಒಂದು ಪಾದಯಾತ್ರೆ ಹೋಗಿ ಮೊಟಕುಗೊಳಿಸಿ ಅಲ್ಲಿ ಸರ್ಕಾರದ ವಿರುದ್ಧ ಒಂದು ವಾಗ್ದಾಳಿ ಮಾಡೋದಕ್ಕೆ ಸಿದ್ಧ ಆಗಿರುವಂತದ್ದು. ಶಿವಶಂಕರ್, ಓಕೆ, ಥ್ಯಾಂಕ್ ಯು ರಾಜು ತಮ್ಮ ಡೀಟೇಲ್ಸ್ಗಾಗಿ.